ನೀವ್ ಯಾವ ಸೀಟ್ ಕೊಡ್ತಾ ಇರೋದು ನಮ್ಗೆ? ಅದೇನು ಬೆಕ್ಕು ತಿಂದು ಮೇಕೆ ಬಾಯಿಗೆ ಒರೆಸ್ತು ಅಂತ ಗಾದೆ ಐತೆ ಗೊತ್ತಾ? ನೀವು ಮಾಡ್ತಾ ಇರೋದು ಅದು. ಏನ್ ಅದೇ ಆ ಪೋಸ್ಟ್ಗಳು ಯಾವ್ದು ಬೇಡ, ನಮ್ಗೆ 5ನೇ ಸ್ಥಾನನೇ ಕೊಡಿ. ಮೇಡಮ್ ನಮ್ಗೆ 5ನೇ ಸ್ಥಾನನೇ ಕೊಡಿ. ಈ ದೇಶದ ಪ್ರಧಾನಿ ಮಾಡಿ, ಈ ರಾಜ್ಯದ ಮುಖ್ಯಮಂತ್ರಿ ಅನ್ನೋದು ಯಾರು 5ನೇ ಸ್ಥಾನ ಕೊಡಕ್ ರೆಡಿ ಇಲ್ಲ, ಮೊದಲನೇ ಸ್ಥಾನ ಕೊಡಕ್ ರೆಡಿ ಅವ್ರೆ. ಯಾವ್ದದು? AC ರೂಮ್, ದೊಡ್ಡ ಆಫೀಸು ಬೇಡ. ನಾವು ಕಾಲದಿಂದ ಬೀದಿಲೇ ಬೆಳೆದ ಸಾರಿ ಬೀದಿ ನಾವು ಅದನ್ನ ನಾವು ಇದ್ ಮಾಡ್ಕೋತೀವಿ. ಪ್ರಧಾನಿ ಮಂತ್ರಿ ಆಗ್ಲಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರೇ ನಮ್ಮ ಪ್ರಧಾನಿ ಅಭ್ಯರ್ಥಿ ಅಂತ, ಹಂಗಂದ್ರೆ ಅವ್ರ ನೇತೃತ್ವದಲ್ಲಿ ಹೋಗೋದಕ್ಕೆ ಸಿದ್ಧ ಆಗಿದೆಯಾ ಪಕ್ಷ ಅನ್ನೋದು ಚರ್ಚೆ ಮಾಡ್ತಾರೆ ಅವರು. ಮಾತಾಡ್ತೀನಿ. ಕಾಂಗ್ರೆಸ್ ಹೈಕಮಾಂಡ್ ಯಾವತ್ತೂ ಸಹ ನಮ್ಮ ಪ್ರಧಾನಿ ಅಂತ ಬಿಂಬಿಸಲ್ಲ, ನಮ್ಮ ಮುಖ್ಯಮಂತ್ರಿ ಅಂತ ಯಾವುದೇ ಚುನಾವಣೆಗೆ ಮುಂಚೆ ಮಾಡೋ ಸಂಪ್ರದಾಯ ಹೌದು ಮಾಡಲ್ಲ. ಯಾಕೆಂದ್ರೆ ಸಿದ್ಧಾಂತ ಚುನಾವಣೆ ಫೇಸ್ ಮಾಡ್ತೀವಿ. ಅದಕ್ಕೆ ಸರ್ ಎಷ್ಟೋ ಕಡೆ ಕಾಂಗ್ರೆಸ್ ಅಧಿಕಾರ ಸಿಗ್ತಾ ಇಲ್ಲ. ನಿಮ್ಮಲ್ಲಿ ಅಭ್ಯರ್ಥಿಗಳ ಆಯ್ಕೆ ಆಗಲ್ಲ, ಯಾರು ಮುಖ್ಯಮಂತ್ರಿ ಅನ್ನೋದು ಡಿಸೈಡ್ ಆಗಲ್ಲ, ಯಾರು ಪ್ರಧಾನಿ ಅಭ್ಯರ್ಥಿ ಅಂತ ಡಿಸೈಡ್ ಆಗಲ್ಲ. ಚುನಾವಣೆ ಫೇಸ್ ಮಾಡ್ತೀರಿ. ಹಾಗಾಗಿ ಪಕ್ಷ ಎಲ್ಲ ಒಗ್ಗಟ್ಟಿನಿಂದ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಾ ನಾಯಕರು ದೊಡ್ಡವರು ಮತ್ತೊಬ್ರು ಮಗದೊಂದು ಇವತ್ತೇನಾದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಆಗಕ್ ಸಾಧ್ಯ, ಬೇರೆ ಪಕ್ಷದಲ್ಲಿ ಆಗಕ್ ಸಾಧ್ಯನೇ ಇಲ್ಲ. ಬೆಳೆಯಕ್ಕೆ ಬಿಡಲ್ಲ, ಯಾವುದೇ ಬೆಳೆಯಕ್ಕೆ ಬಿಡಲ್ಲ. ಅದು ನೋಡಿ ಮೇಡಮ್, ಇದು ಕೇವಲ ಯಾವ್ದು ಸರಿ ಅಂದ್ರೆ ಈಗೇನ್ ನೋಡಿ ಅಲ್ಲಿ ಫಿಲಿಂ ಬರ್ತಾಯ್ತಲ್ಲ, ಇದನ್ನ ನೋಡಕ್ ಸರಿ ಅಣ್ಣವ್ರು ಹೇಳಿದ್ದು, ಈ ತರ ನೋಡಕ್ ಸರಿ. ನಾನು ಅದನ್ನೆಲ್ಲ ಕೇಳ್ತಾ ಇರೋದು. ನೋಡಿ ಇದು ಕೊಡು, ರಾಜ್ಯದ ಆಡಳಿತ ಇದು ಕೊಡು. ಟಿವಿ ಮಾಧ್ಯಮ ಪರಮೇಶ್ವರ್ ಸಾಹೇಬ್ ಹೇಳಿದ್ದಾರೆ, ನಾನು ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಆಗ್ತಿದ್ದೆ ಅಂತ ಒಂದು ಚಿಕ್ಕ ಸತಿ ಹೇಳ್ತೀನಿ. ನಾನು ನನ್ನ ಬಯೋಡಾಟ ಹೇಳ್ಕೊಂತೀನಿ, ತಪ್ಪು ಹೇಳ್ಕೊಂತೀನಿ. 18 ವರ್ಷ ಅದಲ್ಲೇ ನಾನು ಸೇವಾದಳದ ಒಂದು ಭಾಗದ ಅಧ್ಯಕ್ಷ. ಎಷ್ಟು 18 ವರ್ಷಕ್ಕೆ ಸೇವಾದಳದ ಅಧ್ಯಕ್ಷ ಅಂದ್ರೆ ನೀವು ಲೆಕ್ಕ ಹಾಕೊಳ್ಳಿ. ನಾನು 18 ವರ್ಷ, ಇವತ್ತು ನನಗೆ 61 ವರ್ಷ. ಇಲ್ಲಿವರೆಗೂ ನಾನು ಮಾಡ್ಕೊಂಬಂದಿರೋ ಕೆಲಸ ಯಾವುದು? ಓನ್ಲಿ ಪೋಸ್ಟಿಂಗ್ಸ್ ಕೆಲಸ. ಯಾಕೆ ಒಂದ್ಸಾರಿ ಆದ್ರೂ ಬಿ ಫಾರಂ ನನಗೆ ಕೊಡ್ಲಿಲ್ಲ? ನೀವು ಕೇಳಿಲ್ಲ, ಅವ್ರು ಕೊಟ್ಟಿಲ್ಲ. ಏನ್ ಕೇಳೋದು ಅಂದ್ರೆ ಹಿಂಗೆ ಬೆಳಿಗ್ಗೆ ಎದ್ದು ಅವ್ರ ಮನೆ ಅಲ್ಲ ಕೇಳೋದು ಅಂದ್ರೆ ಬೆಳಿಗ್ಗೆ ಎದ್ದು ಮೇಡಮ್ ಬೆಳಿಗ್ಗೆ ಎದ್ದು ಅವ್ರ ಮನೆ ಕಾಯ್ಬೇಕು, ಬೆಳಿಗ್ಗೆ ಎದ್ದು ಮುನ್ನುಗ್ಗಿದ್ದೀನಿ. ನೀವು ತಪ್ಪು ತಿಳ್ಕೊಂಬಿಡಿ. ನೋಡಿ, ರಾಜ್ಯೋತ್ಸವ ಪ್ರಶಸ್ತಿ ಬೇಡ ಅಂದೋನು, ಕೆಂಪೇಗೌಡ ಪ್ರಶಸ್ತಿ ಬೇಡ ಅಂದೋನು, ಹಲವಾರು ಪ್ರಶಸ್ತಿ ಕ್ಯಾಂಡಿಡೇಟ್ ಬೇಕು. ಕೇಳ್ತಾನೆ ಇದ್ದೀನಿ. ಈಗ ಕೇಳ್ತಿದ್ರೆ ಬಿಟ್ಕೊಡಿ ಅಂತ, ಬಿಟ್ಕೊಡೋ ಮನಸ್ಸು ಯಾಕೆ ಮಾಡ್ತಾ ಇಲ್ಲ? ಇಲ್ಲ ಮೇಡಮ್, ಕೇಳ್ತಾ ಇರೋದು ಏನ್ ಗೊತ್ತಾ, ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಹೈಕಮಾಂಡ್ ಹೇಳಿರೋದು, ನಾವು ಯಾರನ್ನು ಮಾಡಬೇಡಿ ಅಂತ ನಾವು ಹೇಳ್ತಾ ಈಗ. ಈಗ ನಂದು ಫೈನಲ್ ವರ್ಡ್ ತಗೊಳ್ತೀನಿ ನಿಮ್ಗೆ. ಹಂಗಂದ್ರೆ DK ಶಿವಕುಮಾರ್ ಅವ್ರನ್ನ ಈ ಕ್ಷಣಕ್ಕೆ ಸಿಎಂ ಪಟ್ಟದಲ್ಲಿ ಕೂರಿಸೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ ಅಂದ್ರೆ ಸ್ವಾಗತ ಮಾಡ್ತಾ, ನಿಮ್ಮ ಸಮುದಾಯಗಳು ಸ್ವಾಗತ ಮಾಡುತ್ತಾ ಅದನ್ನ? ನಾವು ಇನ್ನೂ 2 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಲ್ಲ ಅಂತ ನಾವು ಹೈಕಮಾಂಡ್ ನಿರ್ಧಾರ ಮಾಡಿದಾಗ ಇಡೀ ಸಮಾಜ ಒಪ್ಪಲೇಬೇಕಾಗ್ತದೆ. ಅಲ್ಲ, ಸಿದ್ದರಾಮಯ್ಯನವರೇ ಹೇಳ್ಬಿಟ್ರಲ್ಲ ನಿನ್ನೆ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರು. ಹೌದು, ಎಲ್ಲಾರ್ಗು ಅವ್ರದ್ದು ಆಸೆ ಇರ್ತದೆ, ಆದ್ರೆ ಅದಕ್ಕೊಂದು ಹೈಕಮಾಂಡ್ ಅಂತ ಇರ್ತದೆ. ಅವ್ರು ಯಾವ ನಿರ್ಧಾರ ಮಾಡಿದ್ರು ಅದಕ್ಕೆ ನಾನು ಬದ್ಧರಾಗಿ ಆಲ್ರೆಡಿ ಅವರು ಅರ್ಧ ಚೇರಿಂದ ಹೋಗಿದೆ. ಹೈಕಮಾಂಡ್ ಅಲ್ಲಿ ನಿರ್ಧಾರ ಆಗುತ್ತೆ. ಬಂದ ತಕ್ಷಣ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಮುಂದಿನ ಚುನಾವಣೆಯಲ್ಲಿ ನಮ್ಮ ಒಕ್ಕಲಿಗರ ಸಮುದಾಯ DK ಶಿವಕುಮಾರ್ ಜಾತಿಯಿಂದ ಬಿಟ್ಕೊಡ್ತಾರೆ. ಮೇಡಮ್ ಒಂದ್ ನಿಮಿಷ, ಗ್ಯಾರಂಟಿ ನ್ಯೂಸ್ ಅಲ್ಲಿ ಕೂತಿದೀವಿ. ಗ್ಯಾರಂಟಿ ಆಗಿ ಸಿದ್ದರಾಮಯ್ಯ 2 ವರ್ಷ ಮುಂದುವರಿತಾರೆ ಅನ್ನೋದೇ ಗ್ಯಾರಂಟಿ. ನೋಡೋಣ ಸರ್, ಧನ್ಯವಾದ ಇಷ್ಟೊತ್ತು ನಮ್ಮ ಜೊತೆಗೆ ಜಾಯಿನ್ ಆಗಿ ಮಾತನಾಡಿದಕ್ಕಾಗಿ, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಒಂದಂತೂ ಬಹಳ ಸ್ಪಷ್ಟ, ಸಿದ್ದರಾಮಯ್ಯನವರನ್ನ 2.5 ವರ್ಷ
ಪೂರ್ಣಾವಧಿಯ ತನಕ ಸಿಎಂ ಆಗಿ ಮುಂದುವರಿಸಿದ್ರು ಓಕೆ, ಇಲ್ಲ ಒಪ್ಪಂದದ ಪ್ರಕಾರ ಮಾತುಕತೆಯ ಪ್ರಕಾರ ಅವ್ರನ್ನ ಕೆಳಗಿಳಿಸಿ DK ಶಿವಕುಮಾರ್ ಅವರನ್ನ ಸಿಎಂ ಪಟ್ಟದಲ್ಲಿ ಕೂರಿಸಿದ್ರು ಕೂಡ ಅದನ್ನ ಸ್ವಾಗತ ಮಾಡೋದಕ್ಕೆ ಎಲ್ಲ ಸಮುದಾಯದವರು ಕೂಡ ಮಾನಸಿಕವಾಗಿ ಸಿದ್ಧರಾಗಬೇಕು ಅಂತ. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ, ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಆ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ. ಹಂಗಾಗಿ ಪಕ್ಷ ಕೂಡ ಅದಕ್ಕೆ ಬದ್ಧ ಆಗಬೇಕು. ಸೊ ಕೆಲ ಕ್ಷಣಗಳಲ್ಲೇ ಮೋಸ್ಟ್ಲಿ ಹೈಕಮಾಂಡ್ ನಿಂದ ಒಂದು ನಿರ್ಧಾರ ಅಂತಿಮ ಆಗುವಂತ ಸಾಧ್ಯತೆ ಇದೆ.